ಇಡೀ ಕರ್ನಾಟಕ ಕಾರ್ಸ್ ಅಲ್ಲಿ ಕರ್ನಾಟಕದಿಂದ ಜನ ಬರ್ತಾರೆ. ಒಂದ್ ಗಾಡಿ ಸರ್ ಇದು ಬಂದು 2000 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ವಿತ್ FC ಫ್ರೆಶ್ ಆಗಿದೆ, ಇನ್ಶೂರೆನ್ಸ್ ಫ್ರೆಶ್ ಆಗಿದೆ, AC ಗಾಡಿ ಎಲ್ಲ ಒರಿಜಿನಾಲಿಟಿ ಎಲ್ಲ ಇದೆ ಸರ್. ಇನ್ನ ಇದು AC ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳು ಬರುತ್ತೆ, ಯಾವ್ದೇ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಸರ್ ಗಾಡಿಯಲ್ಲಿ. ಇದು ಹಿಂದ್ಗಡೆ ಸ್ಟೆಪ್ನಿ ಟೈರ್ಗಳು ಎಲ್ಲ ಇದೆ ಸರ್, ನೋಡ್ಬೋದು ನೀವು. ಒಳಗಡೆನೆ ಇಟ್ಟಿದ್ದಾರೆ ಆಕ್ಚುಲಿ. ಹೌದು ಸರ್. ಓಕೆ, ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋದು 80,000 ಚಿಲ್ಲರೆ ಓಡಿರ್ಬೋದು ಸರ್. ಇದು ಪ್ರೈಸ್ ಸರ್ ಬರೀ 58,000 ಕೊಡ್ತೀನಿ ಸರ್. 58,000 ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್? ಸರ್ ಮತ್ತೊಮ್ಮೆ ಫಿಯಟ್ ಪುಂಟೋ ಇದೆ ಸರ್. ಓಕೆ, ಹೇಳಿ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ಫಿಯಟ್ ಪುಂಟೋ ಇಮೋಷನ್ ಪ್ಯಾಕ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, ಟೈರ್ ಕಂಡೀಷನ್ ನೋಡಬಹುದು ನಿಮಗೆ. ಹಾಗೆ ಇಂಟೀರಿಯರ್ ಹೋಗೋದಾದ್ರೆ ಸರ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಓಡಿದೆ 68,000 ಓಡಿದೆ. AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಆಪಲ್ ಸೀಟ್ ಕವರ್ ಇದೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಓಕೆ, 18 ಮೈಲೇಜ್ ಬರುತ್ತೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್ ಸರ್ ಇದು. ಪ್ರೈಸ್ ಸರ್ 1,80,000 ಕೊಡ್ತೀನಿ ಸರ್. ಇದು 1,85,000 ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಫಿಯಟ್ ಪುಂಟೋ ಇದೆ ಸರ್. ಸರ್ ಇದು ಬಂದು 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಇಮೋಷನ್ ಪ್ಯಾಕ್ ಸರ್ ಇದೂನು. ಓಕೆ, ಮೈಲೇಜ್ ಸೇಮ್ ಸರ್? ಮೈಲೇಜ್ ಸೇಮ್ 18 ಬರುತ್ತೆ ಸರ್ ಮೈಲೇಜ್. AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಆಪಲ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಯಾವ್ದೇ ತರ ಡೆಂಟು ಸ್ಕ್ರಾಚ್ ಏನು ಇಲ್ಲ ಸರ್. ಓಡಿರೋದು ಸರ್ ಓಡಿದೆ, ಇದು ಒಂದು 80,000 ಓಡಿದೆ ಸರ್. ಇದು ಪ್ರೈಸ್ ಸರ್ ಇದು 1,75,000 ಕೊಡ್ತೀನಿ ಸರ್. ಇದು 1,75,000. ಹೌದು ಸರ್. ಇನ್ನೊಂದು ಪೆಟ್ರೋಲ್ ಇದೆ ಸರ್, ಹೇಳಿ. 2009 ಮಾಡಲ್ ಸೆಕೆಂಡ್ ಓನರ್ ಐಟನ್ ಮ್ಯಾಗ್ನಾ ಪೆಟ್ರೋಲ್ ಸರ್ ಇದು. ಓಕೆ, ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ ಸರ್ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಆಪಲ್ ಸೀಟ್ ಕವರ್ ಇದೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಓಡಿರೋದು ಸರ್ ಓಡಿದೆ ನಿಮ್ಗೊಂದು 80,000 ಚಿಲ್ಲರೆ ಓಡಿದೆ ಸರ್. ಇದನ್ನು ಪ್ರೈಸ್ ಸರ್ 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ? ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಮತ್ತೊಮ್ಮೆ ಟಾಟಾ ಇಂಡಿಗಾ ವಿಸ್ಟಾ ಇದೆ ಸರ್. ಓಕೆ, 2011 ಮಾಡಲ್ ಸೆಕೆಂಡ್ ಓನರ್ ಸಫೈರ್ ಪೆಟ್ರೋಲ್ ಟಾಪ್ ಎಂಡ್ ಸರ್ ಇದು. ಟಾಪ್ ಎಂಡ್ ಅಂತಂದ್ರೆ ನಿಮಗೆ A to Z ಬರುತ್ತೆ, AC ಪವರ್ ಶೇರಿಂಗ್ ಎಲ್ಲ ಬಂದ್ಬಿಡುತ್ತೆ. ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ ತೋರಿಸ್ತೀನಿ. ವೆಲ್ ಮೇಂಟೈನ್ ಇಂಟೀರಿಯರ್, ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದಾರೆ ಅನ್ಕೋತೀನಿ ಅಲ್ವಾ ಸರ್? ಹೌದು ಸರ್. ಅಂಡ್ ಗುಡ್ ಕಂಡೀಷನ್, ವೆಲ್ ಮೇಂಟೈನ್ ಯಾವ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಸರ್ ಗಾಡಿಯಲ್ಲಿ. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ಬರೋ 1,80,000 ಕೊಡ್ತೀವಿ ಸರ್. ಇದು 1,80,000. ಹೌದು ಸರ್. ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. ಹೇಳಿ. ಸರ್ 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, SXI ಟಾಪ್ ಎಂಡ್ ಸರ್ ಇದು. ಓಕೆ, ಫುಲ್ಲಿ ಟಾಪ್ ಎಂಡ್ ಗಾಡಿ. ಹೌದು ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ SXI ಸರ್ ಇದು. ಓಕೆ, ಮ್ಯಾಗ್ವಿಲ್ ಎಲ್ಲ ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಓಡಿರೋದು ಸರ್ ಓಡಿದೆ ನಿಮ್ಗೊಂದು 91,000 ಓಡಿದೆ ಸರ್ ಇದು. ಪ್ರೈಸ್ ಸರ್ ಬರೋ 1,60,000 ಕೊಡ್ತೀನಿ ಸರ್. ಇದು 1,60,000 ಕೊಡ್ತೀನಿ ಸರ್. ಸರ್ ಇಷ್ಟೇನಾ ಗಾಡಿಗಳು? ಸರ್ ಬರ್ರಿ ಸರ್, ಇನ್ನೊಂದು ಹೊಸ ಶೋರೂಮ್ ಓಪನ್ ಆಗಿದೆ ಅಲ್ಲಿ ಹೋಗೋಣ, ಕರ್ನಾಟಕ ಕಾರ್ಸ್ ಮೇನ್ ಬ್ರಾಂಚ್ಗೆ. ಶರಣ್ರಿ, ಎಲ್ಲರೂ ಹೆಂಗದ್ರಿ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ತಮ್ನೆಲ್ಲ ಹಾಕಿದ್ದೆ ಕರ್ನಾಟಕ ಕಾರ್ಸ್ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳಿದ್ರಿ. ಅಂಡ್ 4-5 ಗಾಡಿಗಳು ನೋಡಿದ್ರ. ಹಳೆ ಶೋರೂಮ್ ಅದು, ಹೊಸ ಶೋರೂಮ್ ಅಲ್ಲಿ ಹೊಸ ವಿಡಿಯೋ ಅಂತಾನೆ ಹೇಳ್ಬೋದು. ತುಂಬಾ ಫಸ್ಟ್ ಆಫ್ ಆಲ್ ಏನು ಮಾತಾಡೋದಿಲ್ಲ, ಸರ್ ನ ವೆಲ್ಕಮ್ ಮಾಡ್ತೀನಿ. ಸರ್ ವೆಲ್ಕಮ್ ಸರ್. ಏನ್ ಸರ್ ಬಂಪರ್ ಆಫರ್, ತುಂಬಾ ಹೊಸ ಶೋರೂಮ್ ಓಪನ್ ಮಾಡಿದ್ರೆ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದದಿಂದ ಓಪನ್ ಮಾಡಿದೀವಿ ಸರ್. ಹೌದು ಸರ್. ಯಾಕೆ ಸರ್ ಕರ್ನಾಟಕ ಕಾರ್ಸ್ ಎಲ್ಲಾ ವಿಡಿಯೋದಲ್ಲೂ ಕೇಳ್ತೀನಿ, ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತೀನಿ. ಕರ್ನಾಟಕ ಕಾರ್ಸ್ ಯಾಕೆ ಬರ್ಬೇಕಂದ್ರೆ ಪ್ರೈಸಿಂಗ್ ಸರ್. ಫಸ್ಟ್ ಆಫ್ ಆಲ್ ಸರ್ ಕಸ್ಟಮರ್ ಬೇಕಾಗಿರೋ ಕ್ವಾಲಿಟಿ ವೆಹಿಕಲ್. ಸೆಕೆಂಡ್ RTO ಚಾರ್ಜಸ್ ನಮ್ಮ ತಗೊಳ್ಳಲ್ಲ, ಥರ್ಡ್ ಕಮಿಷನ್ ತಗೊಳ್ಳಲ್ಲ. ಕಸ್ಟಮರ್ ಕಸ್ಟಮರ್ ಹಾಕಿರೋ ಪ್ರೈಸ್ಗಿಂತ ಇನ್ನ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಕಸ್ಟಮರ್ಗೆ. ಪಾಪ ಬಹಳ ಜನ ಕಸ್ಟಮರ್ ನಾನು ಕಮೆಂಟ್ ಓದಿದ್ದೀನಿ ಸರ್, ಫೋನ್ ಎತ್ತಲ್ಲ ಸರ್. ನಮಗೆ ಫೋನ್ ಎತ್ತಲ್ಲ ಅಂತ ಏನಿಲ್ಲ ಸರ್, ನಮ್ಮ ಬಿಸ್ನೆಸ್ ಬೇಡ ಅಂತ ಏನಿಲ್ಲ ಸರ್. ಬಿಸ್ನೆಸ್ ಬೇಕು, ಬಟ್ ಏನಂದ್ರೆ ಒಂದೊಂದ್ಸತಿ ಒಳಗಡೆ ವ್ಯಾಪಾರ ಮಾಡಿರ್ತೀವಿ, ಫೋನ್ ಎತ್ತಕ್ಕಾಗಲ್ಲ. ಬಟ್ ಬರೋ ಕಸ್ಟಮರ್ ನಾವು ಖಾಲಿ ಕೈ ಮಾತ್ರ ಕಳ್ಸಿಕೊಡಲ್ಲ ಸರ್. ಕಸ್ಟಮರ್ ನಾವು ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಬಿಟ್ಟು ಒಳ್ಳೆ ಪ್ರೈಸ್ ಖಂಡಿತ ಸರ್. ಕಸ್ಟಮರ್ ಏನ್ ಬಜೆಟ್ ಇದೆ ಕರ್ನಾಟಕ ಕಾರ್ಸಿಗೆ ಬರ್ತೀವಿ ಸರ್. ಕಸ್ಟಮರ್ ಆ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀವಿ ಸರ್ ನಾನು. ಬಟ್ ಕಸ್ಟಮರ್ ಮಾತ್ರ ಖಾಲಿ ಕೈ ಕಳ್ಸಲ್ಲ ಸರ್ ನಾವು. ಒಂದೇ ಒಂದು ಕಂಪ್ಲೇಂಟ್ ಇತ್ತು, ಫೋನ್ ಎತ್ತಲ್ಲ ಅಂತ ಅವ್ರು ಹೇಳಿದ್ದಾರೆ. ತುಂಬಾ ಕಾಲ್ಸ್ ಬರುತ್ತೆ, ನೀವು ಫೋನ್ ಎತ್ತಿಲ್ಲ ಅಂದ್ರೆ ಒಂದು ಮೆಸೇಜ್ ಮಾಡಿ ಅವರು ಹಾಯ್ ಅಂತ ಕಳಿಸಿದ್ರೆ ಯಾವ ಗಾಡಿ ಬೇಕು ಕಳಿಸಿ ಅವ್ರು ಫೋಟೋ ಕಳಿಸ್ತಾರೆ. ಇವೊಂದು ಕ್ಯಾಟಲಾಗ್ ಅಪ್ಡೇಟ್ ಆಗ್ತಾನೆ ಇರುತ್ತೆ ಸರ್. ಕ್ಯಾಟಲಾಗ್ ರೆಗ್ಯುಲರ್ ಅಪ್ಡೇಟ್ ಆಗ್ತಿರುತ್ತೆ. ಮೊತ್ತಮ್ ಏನಾಗಿತ್ತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಜಾಸ್ತಿ ಬರೋರು ಸರ್ ನಮ್ಮ ತವ. ಸರ್ ಆಫೀಸ್ ಲೊಕೇಶನ್ ಬಹಳ ಜನ ಗೊತ್ತಿರಲಿಲ್ಲ, ಲೊಕೇಶನ್ ಮಿಸ್ ಆಗ್ತಿತ್ತು. ಅದಕ್ಕೆ ಬಹಳ ಜನ ಕಮೆಂಟು ಮಾಡಿದೆ ಸರ್, ನೀವು ಡೈರೆಕ್ಟ್ ಆಗಿ ಬಂದು ಹೇಳಿ ಅಣ್ಣ ನೀವು ಮೇನ್ ರೋಡ್ ಅಲ್ಲಿ ಶೋರೂಮ್ ಮಾಡಿ ಅಣ್ಣ ಬರಕ್ ಈಸಿ ಇರುತ್ತೆ ಅಂತ. ಅದಕ್ಕೆ ನಾವೇನ್ ಮಾಡಿದೀವಿ, ನಾಗರಬಾವಿ ಸರ್ಕಲ್ ಇಂದ ನ್ಯಾಂಡಡಿ ಸರ್ವಿಸ್ ರೋಡಲ್ಲಿ ಕಂಫರ್ಟ್ ರೈಡ್ ವಾಷಿಂಗ್ ಇದೆ, ವಾಷಿಂಗ್ ಪಕ್ಕದಲ್ಲೇ ಶೋರೂಮ್ ಮಾಡಿದೀವಿ ಸರ್ ನಾವು. ಓಕೆ, ನಿಮ್ಗೆ ಗೂಗಲ್ ಲೊಕೇಶನ್ ಹಾಕ್ಬೇಕು ಅಂತಂದ್ರೆ ಕಂಫರ್ಟ್ ರೈಡ್ ಸ್ಪಾ ಅಂತ ನಾಗರಬಾವಿ ಹಾಕಿ ಇಲ್ಲೇ ಬರ್ತೀರಾ. ಹೇಳಿದ್ರಿ ಸರ್ ಕರ್ನಾಟಕ ಕಾರ್ಸು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಬರ್ತಾರಂತ. ಯಾಕೆ ನೀವು ಉತ್ತರ ಕರ್ನಾಟಕದ ಒಂದು ಬ್ರಾಂಚ್ ಮಾಡ್ತೀರಾ ಸರ್? ಯಾಕಂದ್ರೆ ಖಂಡಿತ ನಮ್ಮ ಕರ್ನಾಟಕ ಜನರ ಆಶೀರ್ವಾದದಿಂದ ಅಲ್ಲೂ ಮಾಡೋಣ ಸರ್. ಸರ್ ನೋಡಿ ಸರ್, ನಾವು ಚಿಕ್ಕ ಆಫೀಸ್ ಇಂದ ದೊಡ್ಡ ಆಫೀಸ್ ಮಾಡಿದೀವಿ ಸರ್. ನಮ್ಮ ಕರ್ನಾಟಕ ಜನರ ಆಶೀರ್ವಾದದಿಂದ ಮಾಡಿರ ಸರ್. ಇದು ಖಂಡಿತ ಮಾರ್ಲಿ, ನಮ್ಮ ಕಸ್ಟಮರ್ಗಳು ಗಾಡಿ ನೋಡ್ಲಿ, ಪ್ರೈಸಿಂಗ್ ಚೆಕ್ ಮಾಡ್ಲಿ ಸರ್. ಕಸ್ಟಮರ್ ಶೋರೂಮ್ ಹುಡ್ಕೊ ಬರ್ಲಿ,
ನಮ್ ಶೋರೂಮ್ ಅಲ್ಲಿ ಪ್ರೈಸಿಂಗ್ ಕಮ್ಮಿ ಇದೆಯಾ, ಕ್ವಾಲಿಟಿ ವೆಹಿಕಲ್ ಇದೆ, ಖಂಡಿತ ತಗೋಗ್ಲಿ ಸರ್ ಕಸ್ಟಮರ್. ಓಕೆ, ಗಾಡಿ ನೋಡ್ಕೊಳ್ಳಿ, ಅದಾದ ನಂತರ ಗಾಡಿ ಚೆಕ್ ಮಾಡ್ಬಿಟ್ಟು ತಗೊಂಡು ಅಂತ ಹೇಳ್ಬೋದು. ಇವಾಗ ಮಾನ್ಸೂನ್ ಬೇರೆ ಬರ್ತಿದೆ, ಬೈಕ್ ಮೇಲೆ ಓಡೋದ್ರೆ ಮಳೆ ಜಾಸ್ತಿ, ಕಸ್ಟಮರ್ ಏನ್ ಬಜೆಟ್ ಇದೆ, ಕರ್ನಾಟಕ ಕಾರ್ಸ್ ಚಿಕ್ಕ ಶೋರೂಮ್ ಇದೆ ನಿಮ್ದೇ ಶೋರೂಮ್, ದೊಡ್ಡ ಶೋರೂಮ್ ಆದ್ರೂ ನಿಮ್ದೇ ಶೋರೂಮ್, ಏನ್ ಬಜೆಟ್ ಇದೆ ತಗೋಬರಿ, 30,000 40,000 50,000 1 ಲಕ್ಷ 2 ಲಕ್ಷ ತಗೋಬರಿ, ನಿಮ್ ಗಾಡಿ ಕೊಟ್ಬಿಟ್ಟು ಖಂಡಿತ ಕಳ್ಸಿವಿ ಸರ್ ನಾವು. ಸೂಪರ್ ಸರ್, ಡಿಲೇ ಮಾಡೋದು ಸ್ಟಾರ್ಟ್ ಮಾಡೋಣ ಸರ್. ಸರ್ ಮತ್ತೊಮ್ಮೆ ನಮ್ದು ಹಳೆ ಶೋರೂಮ್ ಎತ್ತಿಲ್ಲ ಸರ್, ನಾವು ಹಳೆ ಶೋರೂಮ್ ಇದೆ, ಅಲ್ಲಿಂದ ಆ ಆಫೀಸ್ ಇಂದ ಈ ಆಫೀಸ್ ಲೊಕೇಶನ್ ಹಾಕಿದೀವಿ, ಖಂಡಿತ ಬರ್ರಿ, ವಿಸಿಟ್ ಮಾಡಿ, ಗಾಡಿ ನೋಡಿ, ನಿಮ್ಗೆ ಕಂಫರ್ಟಬಲ್ ಅಂದ್ಮೇಲೆ ಗಾಡಿ ತಗೋಗಿ. ಹಳೆ ಶೋರೂಮ್ ಇಂದ ಹಾರ್ಡ್ಲಿ ವಾಕೇಬಲ್ 500 ಮೀಟರ್ಸ್ ವಾಕೇಬಲ್. ನಿಮಗೆ ಲೊಕೇಶನ್ ನಾನು ಹಾಕಿರ್ತೀನಿ, ಇದಕ್ಕಿಂತ ಅಂದ್ರೆ ಈ ಇಂಟ್ರೊಡಕ್ಷನ್ ಕಿಂತ ಮುಂಚೆ ಹಾಕಿರ್ತೀನಿ, ಅಲ್ಲಿಂದ ನೋಡ್ಕೊಂಡು ಗೈಡ್ ಮಾಡ್ಕೊಂಡು ಬನ್ನಿ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು, ಮಾಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್, ಇದು ಬಂದು 2007 ಮಾಡಲ್ ಸೆಕೆಂಡ್ ಓನರ್ ಟಾಟಾ ಇಂಡಿಗಾ ಜೀಟಾ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್. ಇದು FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಗಾಡಿ ಮಾತ್ರ ಸಖತ್ತಾಗಿದೆ ಸರ್. ಇದು ಇಂಟೀರಿಯರ್ ಎಲ್ಲ ನೋಡಬಹುದು ನೀವು. AC ಪೋಸ್ಟರಿಂಗ್, 4 ಡೋರ್ ಪವರ್ ವಿಂಡೋಸ್, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, 5 ಇಯರ್ಸ್ FC ಇದೆ, ಮತ್ತೆ 6 ಮಂತ್ ಇನ್ಶೂರೆನ್ಸ್ ಇದೆ ಗಾಡಿಗೆ. ಇದು ಪ್ರೈಸ್ ಸರ್ ಬರೀ 85,000 ಕೊಡ್ತೀನಿ ಸರ್. 85,000? ಹೌದು ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಐಟನ್ 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಓಕೆ, ಅಂಡ್ ಓಡಿರೋದು ಸರ್ ಓಡಿದೆ ಸರ್ ನಿಮ್ಗೆ ಒಂದು 68,000 ಓಡಿದೆ ಸರ್. ಇದು ಓಕೆ, ಇಂಟೀರಿಯರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಕೆ, ಗಾಡಿ ಎಲ್ಲ ಕ್ಲಾಸ್ ಆಗಿದೆ ಸರ್. ಇದು ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಬರೋ 195 ಕೊಡ್ತೀನಿ ಸರ್. ಇದು 1,95,000 ಕೊಡ್ತೀನಿ ಸರ್. ಹಾಗೆ ಸರ್ ಮತ್ತೊಮ್ಮೆ ಸಿವಿಕ್ ಇದೆ ಸರ್. ಹೇಳಿ ಸರ್ 2008 ಮಾಡಲ್ ಥರ್ಡ್ ಓನರ್ ಆಗಿದೆ, 1.8 SMT ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಓಕೆ, ಓಡಿರೋದು ಸರ್ ಗಾಡಿ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ, ವಿತ್ ಮ್ಯಾಗ್ ಬಿಲ್ ಇದೆ. ಇಂಟೀರಿಯರ್ ವೈಸ್ ಬಂದ್ರೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದ್ದಾರೆ ಸರ್? ಆಫ್ಟರ್ ಮಾರ್ಕೆಟ್ ಏನಿಲ್ಲ ಸರ್, ಸ್ಟಾಕ್ ಕಂಡೀಷನ್ ಇದೆ ಸರ್. ಇದು ಓಕೆ, ಪ್ರೈಸ್ ಸರ್ FC ಬಂದು 5 ವರ್ಷ ಬರುತ್ತೆ, ಇನ್ಶೂರೆನ್ಸ್ ಬಂದು 1 ವರ್ಷ ಬರುತ್ತೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ಕೇವಲ 210 ಕೊಡ್ತೀನಿ ಸರ್. ಇದು 2 ಲಕ್ಷ ಸರ್, 2 ಲಕ್ಷ ಕೊಡೋಣ ಹೋಗಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಮತ್ತೊಮ್ಮೆ ಕ್ರೇಟಾ ಇದೆ ಸರ್, 2016 ಮಾಡಲ್, ಸಿಂಗಲ್ ಓನರ್, 44,000 ಕಿಲೋಮೀಟರ್ ಡ್ರಿವನ್ ಆಗಿದೆ, SX ಆಪ್ಷನಲ್ ಸರ್. ಇದು ಓಕೆ, ಅಂಡ್ ನೋಡಬಹುದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಹಾಗೆ ಇಂಟೀರಿಯರ್ ವೈಸ್ ಬಂದ್ರೆ ನಿಮಗೆ ಪುಷ್ ಸ್ಟಾರ್ಟ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ಆಟೋಮೆಟಿಕ್ ORMs ಬರುತ್ತೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ. ಬರೀ 44,000 ಕಿಲೋಮೀಟರ್ ಓಡಿದೆ ಸರ್, ಶೋರೂಮ್ ಹಿಸ್ಟ್ರಿ. ಇದು ಪ್ರೈಸ್ ಸರ್ ಬರೀ 8,20,000 ಕೊಡ್ತೀನಿ ಸರ್. ಇದು 8,20,000 ಕೊಡ್ತೀನಿ ಸರ್. ಇದು ಲೋನ್ ಹೋಗೋದಾದ್ರೆ ಸರ್ ಒಂದು 5.5 ಲಕ್ಷ 6 ಲಕ್ಷ ಲೋನ್ ಆಗು ಸರ್ ಕಸ್ಟಮರ್. ಇದು ಸೂಪರ್. ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಪೋಲೋ ಇದೆ ಸರ್. 2 ಗಾಡಿಗಳಿದೆ ಸರ್. ಸರ್ ಪೋಲೋ ನಿಮ್ಗೆ 2 ಗಾಡಿ ಇದೆ, ಮಾಡ್ಲು ಬೇಕಾದ್ರೆ ಮಾಡ್ಲು ಗಾಡಿ ಇದೆ, ಲೋ ಮಾಡ್ಲು ಬೇಕಾದ್ರೆ ಲೋ ಮಾಡ್ಲು ಇದೆ ಸರ್. ಹೇಳಿ 2011 ಮಾಡಲ್ ಸೆಕೆಂಡ್ ಓನರ್ ಪೋಲೋ ಹೈಲೈನ್ ಡೀಸೆಲ್ ವೇರಿಯಂಟ್ ಸರ್. ಇದು ಓಕೆ, ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಇಂಟೀರಿಯರ್ ವೈಸ್ ಬಂದ್ರೆ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, DL ಏರ್ ಬ್ಯಾಗ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ, ಡಿಫಾಗರ್ ಎಲ್ಲ ಬಂದ್ಬಿಟ್ಟು ಸರ್. ಟಾಪ್ ಅಂಡ್ ಮಾಡಲ್ ಹೈಲೈನ್ ಸರ್. ಇದು ಓಡಿರೋದು ಸರ್ ಓಡಿದೆ ನಿಮ್ಗೆ ಒಂದು 90,000 ಚಿಲ್ಲರೆ ಓಡಿದೆ ಸರ್. ಪ್ರೈಸ್ ಏನ್ ಹೇಳ್ತೀರಾ ಸರ್? 2,80,000 ಕೊಡ್ತೀನಿ ಸರ್. ಇದು 2,85,000 80,000 ಸರ್. 2,75,000 ಕೊಡ್ತೀನಿ ಸರ್. ಇದು 2,75,000 ನಿಮಗೆ ಹೈಲೈನ್ ಡೀಸೆಲ್ ವೇರಿಯಂಟ್ ಡೀಸೆಲ್ ಕೊಡಲ್ಲ ಸರ್. ಸರ್ ನಿಮ್ಗೆ ಲೋ ಮಾಡ್ಲು ಬೇಡವಾ, ಮಾಡ್ಲು ಗಾಡಿ ಕೊಡ್ತೀನಿ ಸರ್. ಹೇಳಿ 2015 ಮಾಡಲ್ ಪೋಲೋ ಹೈಲೈನ್ ಸರ್. ಇದು ಹೈಲೈನ್ ಹೌದು ಸರ್, ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್. ಇದನ್ನು ಓಕೆ, ಅಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹೈಲೈನ್ ಅಂದ್ರೆ ಟಾಪ್ ಅಂಡ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲರ್ ಎಲ್ಲ ಬಂದ್ಬಿಡು ಸರ್. ಇದಕ್ಕೆ ಓಡಿರೋದು ಸರ್ ಗಾಡಿ ಓಡಿದೆ ನಿಮಗೆ 76,000 ಓಡಿದೆ ಸರ್. ಇದು ಪ್ರೈಸ್ ಸರ್ 4,20,000 ಕೊಡ್ತೀನಿ ಸರ್. 15 ಮಾಡಲು 4,20,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಸರ್ ಮತ್ತೆ ಆಟೋಮೆಟಿಕ್ ಸಿವಿಕ್ ಒಂದಿದೆ ಸರ್, ತೋರಿಸಿ ಸರ್. 2006 ಮಾಡಲ್ ಥರ್ಡ್ ಓನರ್, FC ಫ್ರೆಶ್ ಬರುತ್ತೆ, ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ, SMT VMT ಸರ್, ಟಾಪ್ ಎಂಡ್ ಸರ್. ಇದು ಓಕೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಹಾಗೆ ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಎಲ್ಲ ಇದೆ ಸರ್ ಇದರಲ್ಲಿ. ಪ್ರೈಸ್ ಸರ್ 1,85,000 ಕೊಡ್ತೀನಿ ಸರ್. ಇದು 1,85,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ SX4 ಇದೆ ಸರ್. ಹೇಳಿ 2008 ಮಾಡಲ್ ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ZXi ಟಾಪ್ ಎಂಡ್ ಸರ್. ಇದು ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, DL ಏರ್ ಬ್ಯಾಗ್ ಎಲ್ಲ ಬಂದ್ಬಿಡು ಸರ್ ಇದಕ್ಕೆ. ಓಕೆ, ಓಡಿರೋದು ಸರ್ ಇದು? ಸರ್ ಈ ಗಾಡಿ ಓಡಿದೆ ಸರ್ ನಿಮ್ಗೆ ಒಂದು 80,000 ಓಡಿದೆ ಸರ್. ಇದು 80,000 ಓಡಿರೋ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಬರೋ 1,90,000 ಕೊಡ್ತೀನಿ ಸರ್. 1,90,000? ಹೌದು ಸರ್. 1,90,000 ZX SX4 ತಗೋಗಿ ಸರ್. ಟಾಟಾ ಇರೋದು ಸರ್? ಸರ್ ಇದು ಇಂಡಿಗಾ ಬಂದು 2007 ಮಾಡಲ್, ಸೆಕೆಂಡ್ ಓನರ್, FC ಫ್ರೆಶ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ, ಜೀಟಾ ಟಾಪ್ ಎಂಡ್ ಸರ್. ಇದು ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ಅಲ್ವಾ? ಹಾ ಸರ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಅಂಡ್ ಇಂಟೀರಿಯರ್ ಹೋಗೋದಾದ್ರೆ ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಓಕೆ, ಮೈಲೇಜ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಮೈಲೇಜ್ ವೈಸ್ ಹೋದ್ರೆ ನಿಮ್ಗೆ ಒಂದು 16 ಇಂದ 17 ಮೈಲೇಜ್ ಬರುತ್ತೆ ಸರ್. ಇದು ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು ಬರೋ 95,000 ಕೊಡ್ತೀನಿ ಸರ್. ಇದು 95,000ಕ್ಕೆ? ಹೌದು ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್? ಸರ್ ಮತ್ತೊಮ್ಮೆ ಓಮ್ನಿಗಳಿದೆ, ವ್ಯಾಗನರ್ಗಳಿದೆ, ಒಮಿನಿ. ಹಾಗೆ ನೆಕ್ಸ್ಟ್ ಒಮಿನಿ ಬಿಸ್ನೆಸ್ ಸರ್. ಇದು 2008 ಮಾಡಲ್, ಸೆಕೆಂಡ್ ಓನರ್, 5 ಸೀಟರ್ ವೆಹಿಕಲ್ ಸರ್. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಅಂಡ್ ಇಂಟೀರಿಯರ್ ಅಲ್ಲಿ ಗಾಡಿ ತಗೊಂಡ್ರೆ ಏನ್ ಖರ್ಚಿಲ್ಲ ಅಲ್ಲ ಸರ್? ಗಾಡಿ ತಗೊಂಡು ಬೇರೆ ಪೆಟ್ರೋಲ್ ಹಾಕ್ಸಿ ಓಡಿಸ್ಕೋಬೇಕು ಸರ್ ಕಸ್ಟಮರ್. ಇದು
ಓಕೆ ಇಂಟೀರಿಯರ್ ಎಲ್ಲ ನೋಡಬಹುದು ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದಾರೆ ಅನ್ಕೋತೀನಿ ಅಂಡ್ ಓಡಿರೋದೆಲ್ಲ ಕೇಳೋದಿಲ್ಲ ಯಾಕಂದ್ರೆ ಬಿಸ್ನೆಸ್ ಮಾಡೋ ಗಾಡಿ ಹೌದು ಸರ್, ಬಡವರ ಬಂದು ಸರ್ ಇದು. ಹೌದು ಹೌದು ಸರ್, ಆಲ್ ಇನ್ ಒನ್ ಗಾಡಿ ಅನ್ಬೋದು ಸರ್ ಇದು. ಹೌದು ಸರ್. ಪ್ರೈಸ್ ಸರ್ 1,25,000 ಕೊಡ್ತೀನಿ ಸರ್. 1,25,000 25,000 ಕೊಡ್ತೀನಿ ಸರ್. ನೆಗೋಷಿಯಬಲ್ ಸರ್ ಮಾಡೋಣ ಸರ್, ಕರ್ನಾಟಕ ಕಾಸಿರೋದು ನಿಮ್ಗೋಸ್ಕರ ಸರ್ ಇದು. ಎಸ್ ಹಾಗೆ ನೆಕ್ಸ್ಟ್ ಸರ್ ಸ್ಯಾಂಟ್ರೋ 2009 ಮಾಡಲ್ ಸೆಕೆಂಡ್ ಓನರ್. ಎಸ್ ಹಾಗೆ ನೆಕ್ಸ್ಟ್ ಸರ್ ಸ್ಯಾಂಟ್ರೋ 2009 ಮಾಡಲ್ ಸೆಕೆಂಡ್ ಓನರ್ GLS ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. 2 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೀರಿಂಗ್. ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ ಸರ್ ಇದಕ್ಕೆ. ಓಕೆ ಓಡಿರೋದು ಸರ್ ಇದು? ಸರ್ ಗಾಡಿ ಓಡಿದೆ ಸರ್, ನಿಮ್ಗೆ 77,000 ಓಡಿದೆ ಸರ್ ಇದು. 77,000 ಓಡಿರೋ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? ಬರೀ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ 1,65,000 ಕೊಡ್ತೀನಿ ಸರ್ ಇದು. 1,65,000 ಹೌದು ಸರ್. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. ಹೌದು ಸರ್. ಹಾಗೆ ಫಾರ್ಟ್ ಫ್ಯೂಸಿಯನ್ ಇದೆ ಸರ್. ಓಕೆ 2008 ಮಾಡಲ್ ಸೆಕೆಂಡ್ ಓನರ್ ಫಾರ್ಟ್ ಫ್ಯೂಸಿಯನ್ ಟಾಪ್ ಎಂಡ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಓಡಿರೋದು ಸರ್ ಇದು? ಸರ್ ಗಾಡಿ ಓಡಿದೆ 80,000 ಚಿಲ್ಲರೆ ಓಡಿದೆ ಸರ್ ಇದನ್ನು. 80,000 ಅಂಡ್ ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ ಮೈಲೇಜ್ ಸರ್ ಇದರದ್ದು? ಸರ್ ಮೈಲೇಜ್ ಬರುತ್ತೆ 16-17 ಬರುತ್ತೆ ಸರ್ ಮೈಲೇಜ್ ಇದು. ಪ್ರೈಸ್ ಸರ್ ಪ್ರೈಸ್ 1,45,000 ಕೊಡ್ತೀನಿ ಸರ್. 1,45,000 ಹೌದು ಸರ್. ಫ್ಯೂಷನ್. ಹಾಗೆ ಸರ್ ಇನ್ನ ಕಮ್ಮಿ ಬೇಕಾದ್ರೆ ಗೆಟ್ಸ್ ತಗೋಗಿ ಸರ್. ಎಸ್ 2006 ಮಾಡಲ್ ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಪ್ರೈಮ್ ಟಾಪ್ ಎಂಡ್ ಸರ್ ಇದು. ಓಕೆ ಟಾಪ್ ಎಂಡ್ ಅಂತಂದ್ರೆ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಫೋರ್ ವಿಂಡೋಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದಕ್ಕೆ. ಏರ್ ಬ್ಯಾಗ್ ಬಿಟ್ಟು ಸರ್ ಏರ್ ಬ್ಯಾಗ್ ಒಂದು ಬರಲ್ಲ ಸರ್. ಬರಲ್ಲ. ಹೌದು ಪ್ರೈಸ್ ಏನ್ ಹೇಳ್ತಿದ್ರ ಸರ್ 1,35,000 5 ವರ್ಷ ಫಿಟ್ನೆಸ್, 1 ವರ್ಷ ಇನ್ಶೂರೆನ್ಸ್ ಸರ್. ಓಕೆ ಅಂಡ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ 6 ತಿಂಗಳು. ಸರ್ ಯಾವ್ದಾದ್ರು ತಗೊಳ್ಳಿ ಸರ್, ಎಲ್ಲಾ ಗಾಡಿ ಕೊಡ್ತೀವಿ ಸರ್ ನಾವು. ಓಕೆ 30,000 ತಗೋಗಿ ಎಲ್ಲಾ ಗಾಡಿಗೆ ಇರೋ ಸರ್ ವ್ಯಾರಂಟಿ. ಸೂಪರ್. ಹಾಗೆ ಇನ್ನೊಂದು ಸರ್ 2010 ಮಾಡಲ್ ಫಾರ್ಟ್ ಫಿಗೋ ಟೈಟಾನಿಯಂ ಟಾಪ್ ಎಂಡ್ ಸರ್ ಇದು. ಓಕೆ ಅಂಡ್ ಮ್ಯಾಗ್ವಿಲ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸ್ ಬಂದ್ರೆ ಇದಕ್ಕೆ ನಿಮ್ಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಪ್ಯೂರ್ ಲೆದರ್ ಆಪ್ಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಎಸ್ ಮೈಲೇಜ್ ವೈಸ್ ಹೋದ್ರೆ 20+ ಮೈಲೇಜ್ ಬರುತ್ತೆ ಸರ್ ಇದು. ಪ್ರೈಸ್ ಸರ್ 1,65,000 ಸರ್. 1,65,000. ಹೌದು ಸರ್. ನೆಕ್ಸ್ಟ್ ಸರ್ ರೆನಾಲ್ಟ್ ಪಲ್ಸ್ ಇದೆ ಸರ್. ಎಸ್ ಹೇಳಿ. 2012 ಮಾಡಲ್ ಸೆಕೆಂಡ್ ಓನರ್ ಪಲ್ಸ್ RXZ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಪುಷ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ಪುಷ್ ಸ್ಟಾರ್ಟ್ ಗಾಡಿ ಅಂಡ್ ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ ORMs ಬರುತ್ತೆ, ಮತ್ತೆ ಪ್ಯೂರ್ ಲೆದರ್ ಆಪ್ಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಅಂಡ್ ಆಲ್ಸೋ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಹೌದು ಹಾಕಿದ್ದಾರೆ. ಸರ್, ಎಲ್ಲ ಇದೆ ಸರ್. ಪ್ರೈಸ್ ಸರ್ 2,20,000 ಕೊಡ್ತೀನಿ ಸರ್ ಇದು. 2,20,000ಕ್ಕೆ ಪಲ್ಸ್ ತಗೋಗಿ ಸರ್. ಓಕೆ ನೆಕ್ಸ್ಟ್ ಸರ್ 10 ಮಾಡಲ್ ಸ್ವಿಫ್ಟ್ 2010 ಮಾಡಲ್ ಸ್ವಿಫ್ಟ್ VXI ಥರ್ಡ್ ಓನರ್ ಆಗಿದೆ. ಓಕೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಓಕೆ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ, ಓಕೆ ಎಲ್ಲ ಇದೆ ಸರ್ ಇದರಲ್ಲಿ. ಅಂಡ್ ಪೆಟ್ರೋಲ್ ವೇರಿಯಂಟ್ ಗೆ ಒಂದು ಪ್ರೈಸ್ ಸರ್? ಸರ್ ಏನ್ ಪ್ರೈಸ್ ಕೊಡ್ಬೋದು ಸರ್? 2010 ಮಾಡಲ್ ಥರ್ಡ್ ಓನರ್ ಸರ್. ಕರ್ನಾಟಕ ಪ್ರೈಸ್ ಹೇಳ್ಬೇಡಿ ಸರ್, ಒಂದು ಬೆಸ್ಟ್ ಪ್ರೈಸ್ ಸರ್ ಬರೀ 2,25,000 ಕೊಡ್ತೀನಿ ಸರ್. 2,20,000 ಕೊಡ್ತೀನಿ ಸರ್. ಕಮ್ಮಿ ಸರ್ ಮುಂದೆ ಬರ್ಲಿ ಸರ್, ಮಾಡೋಣ ಸರ್. 10 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ ಸರ್. 8 ಮಾಡಲ್ ತಗೊಳಕ್ ಹೋದ್ರೆ 2.5 ಲಕ್ಷ ಬೇಕು ಸರ್. ಓಕೆ ನೆಕ್ಸ್ಟ್ ಬೀಟ್ ಇರೋದು ಸರ್ 2012 ಮಾಡಲ್ ಸಿಂಗಲ್ ಓನರ್ ಚವರ್ಲೆ ಬಿಟ್ LT ಸರ್ ಇದು. ಓಕೆ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಅಂಡ್ ಪೆಟ್ರೋಲ್ ಡೀಸೆಲ್ ಸರ್? ಸರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ ಹಾಗೆ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಲೆದರ್ ಆಪರೇಷನ್ ಸೀಟ್ ಕವರ್ ಇರೋದು ಸರ್ ಇದು? ಸರ್ ಓಡಿದೆ ಒಂದು 79,000 ಸಮಥಿಂಗ್ ಓಡಿದೆ ಸರ್ ಇದು. 79,000 ಓಡಿರೋ ಗಾಡಿಗೆ ಎಷ್ಟು ಕೋಟ್ ಮಾಡ್ತಾರೆ ಸರ್ 1,80,000 ಕೊಡ್ತೀನಿ ಸರ್. 1,80,000. ಹೌದು ಸರ್. ನೆಗೋಷಿಯಬಲ್ ಪ್ರೈಸ್ ಸರ್ ಯಾವ್ದಾದ್ರು ಗಾಡಿ ತಗೊಳ್ಳಿ, 6 ಮಂತ್ ವ್ಯಾರಂಟಿ, ಕಸ್ಟಮರ್ ಮುಂದೆ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಹಾಗೆ ನೆಕ್ಸ್ಟ್ ಇಂಡಿಕಾ ಇರೋದು ಸರ್? ಸರ್ 2008 ಮಾಡಲ್ ಟಾಪ್ ಅಂಡ್ ಇಂಡಿಗೋ ಡೀಸೆಲ್ ಸರ್ ಇದು. ಓಕೆ ಅಂಡ್ ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಇಲ್ಲ ಆಕ್ಚುಲಿ ಸರ್ ಗುಡ್ ಕಂಡೀಷನ್, ಒಂದು 40% ಟೈರ್ಗಳು ಮುಂದೆ ಇದೆ, ಹಿಂದ್ಗಡೆ ಚೆನ್ನಾಗಿದೆ ಟೈರ್ಗಳು. ಓಕೆ ಇಂಟೀರಿಯರ್ ವೈಸ್ ಬಂದ್ರೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಡಿಫಾಗರ್ ಬರುತ್ತೆ, ಮತ್ತೆ ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್ ಇದು. ಓಡಿರೋದು ಸರ್ ಇದು? ಸರ್ ಇದು ಓಡಿದೆ 90,000 ಓಡಿದೆ ಸರ್ ಇದು. 90,000 ಓಡಿರೋ ಗಾಡಿಗೆ ಪ್ರೈಸ್ ಏನು ಸರ್ 1,45,000 ಕೊಡ್ತೀವಿ ಸರ್ ಇದು. 1,45,000. ಹೌದು ಸರ್. ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಫಿಯೆಸ್ಟಾ ZXI ಡೀಸೆಲ್ ಸರ್ ಇದು. ಓಕೆ ಅಂಡ್ ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಡೀಸೆಲ್ ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ. ಇಂಟೀರಿಯರ್ ವೈಸ್ ಬಂದ್ರೆ ಇದಕ್ಕೆ ನಿಮಗೆ ಓಕೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ಗಳಿದೆ ಗಾಡಿಯಲ್ಲಿ. ಅಂಡ್ ಪ್ರೈಸಿಂಗ್ ಏನು ಹೇಳ್ತಿದ್ರ? ಸರ್ 1,95,000 ಕೊಡ್ತೀನಿ ಸರ್ ಇದು. 1,95,000 ಕೊಡ್ತೀನಿ ಸರ್. ಫಿಯೆಸ್ಟಾ ಸ್ವಲ್ಪ ಕಮ್ಮಿ ಆಗಿದೆ ಅನ್ಕೋತೀನಿ ಸರ್. ಸರ್ ಗಾಡಿಗಳಿದೆ ಸರ್, ಯಾಕಂದ್ರೆ ನಿನ್ನೆ ಮೊನ್ನೆ ಗಾಡಿಗಳು ಸೇಲ್ ಆಗಿದೆ. ಮತ್ತೊಮ್ಮೆ ಚವರ್ಲೆ ಆಪ್ಟ್ರಾ ಇದೆ ಸರ್. ಓಕೆ ಹೇಳಿ. 2006 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಗಾಡಿ ಓಡಿರೋದು ಸರ್ ಓಡಿದೆ ನಿಮ್ಗೆ 1 ಲಕ್ಷ ಚಿಲ್ಲರೆ ಓಡಿದೆ ಸರ್ ಇದು. ಓಕೆ ಅಂಡ್ ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಪ್ರೈಸ್ ಸರ್ 1,35,000 ಕೊಡ್ತೀನಿ ಸರ್. 1,35,000. ಹೌದು ಸರ್. ಓಕೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಲೋಗನ್ ಇದೆ ಸರ್. 2008 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಲೋಗನ್. ಓಕೆ ಓಡಿರೋದು ಸರ್ ಓಡಿದೆ ನಿಮಗೆ ಒಂದು 79,000 ಓಡಿದೆ ಸರ್ ಇದನ್ನು. ಓಕೆ ಇಂಟೀರಿಯರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ತೋರಿಸ್ಬೋದು ಸರ್. ಇಂಟೀರಿಯರ್ ಓಪನ್ ಮಾಡಿ ನೀವು. ಓಕೆ
ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು, ಓಡಿರೋದೆಲ್ಲ ಹೇಳಿದ್ದಾರೆ. ಅಂಡ್ ಮೈಲೇಜ್ ಏನು ಬರುತ್ತೆ ಸರ್ ಇದ್ರ? ಸರ್ ಮೈಲೇಜ್ ಒಂದು 16-17 ಬರುತ್ತೆ ಸರ್ ಇದು. ಪ್ರೈಸು ಸರ್ 1,35,000 ಕೊಡ್ತೀನಿ ಸರ್. 1,35,000. ಯಾವ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ 1,35,000 ಸರ್. ಸರ್ ಫಿಯೆಸ್ಟಾ ಕ್ಲಾಸಿಕ್ ಸರ್ ಇದು 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಡಿರೋದು ಸರ್ ಎಷ್ಟಾಗಿದೆ ಸರ್? ಓಡಿದೆ ನಿಮಗೆ 83,000 ಓಡಿದೆ ಸರ್ ಇದು. 83,000 ಓಡಿರೋದು. ಹಾಗೆ ಇಂಟೀರಿಯರ್ ನಿಮಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರೋದಿಲ್ಲ ಇದಕ್ಕೆ. ಮತ್ತೆ ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ. ಗಾಡಿಯಲ್ಲಿ ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಡೀಸೆಲ್ ಮೈಲೇಜ್ ವಿಸಿಗೆ ಹೋದ್ರೆ 18-20 ಮೈಲೇಜ್ ಬರುತ್ತೆ ಸರ್ ಇದು. ಸಿಂಗಲ್ ಓನರ್ ಗಾಡಿಗೆ ಒಂದು ಸಿಂಗಲ್ ಪ್ರೈಸ್ ಸರ್? ಸರ್ 1,95,000 ಕೊಡ್ತೀನಿ ಸರ್. 1,95,000. ಹೌದು ಸರ್. ಓಕೆ. ಹೆಂಗೆ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್? ಸರ್ ಮತ್ತೊಂದಲ್ಲ ಸರ್, 3 ಗಾಡಿ ಇದೆ. ಗ್ರೇ ಬೇಕಾಗಿರೋ ಗ್ರೇ ಇದೆ, ವೈಟ್ ಬೇಕಾಗಿರೋ ವೈಟ್ ಇದೆ, ಪರ್ಪಲ್ ಬೇಕಾಗಿರೋ ಪರ್ಪಲ್ ಇದೆ ಸರ್. ಓಕೆ. ಸರ್ ಗ್ರೇ ಬಂದು 2012 ಮಾಡಲು ಥರ್ಡ್ ಓನರ್ ಆಗಿದೆ. ಫಿಯೆಸ್ಟಾ ಕ್ಲಾಸಿಕ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ. ಹಾಗೆ ನಿಮಗೆ ಇಂಟೀರಿಯರ್ ಎಲ್ಲ ತೋರಿಸ್ತಿದ್ದೀನಿ. ಇದಕ್ಕೆ ಚೆನ್ನಾಗಿದೆ ಇಂಟೀರಿಯರ್. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದಾರೆ ಅನ್ಕೋತೀನಿ. ಹೌದು ಸರ್. ಓಕೆ. ಓಡಿರೋದು ಸರ್? ಓಡಿರೋದು ನಿಮ್ಗೆ ಒಂದು 80,000 ಓಡಿದೆ ಸರ್ ಇದು. ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ 2 ಗಾಡಿಗೂ. ಸರ್ ಇದು 10 ಮಾಡಲ್, 12 ಮಾಡಲು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,10,000 ಕೊಡ್ತೀನಿ. 12 ಮಾಡಲು ಫಿಯೆಸ್ಟಾ ಕ್ಲಾಸಿಕ್ ಪ್ರೈಸ್ ಬಂದ್ಬಿಟ್ಟು ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಇದು ಬಂದು 220 ಕೊಡ್ತೀನಿ ಸರ್ ಇದು. 2,20,000. ಹೌದು ಸರ್. ಯಾವ ಗಾಡಿ ಬೇಕಾದ್ರೂ ಯಾವ್ದಾದ್ರು ತಗೊಳ್ಳಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಟಾಟಾ ಮಾನ್ಸಾ ಇದೆ ಸರ್. ಓಕೆ ಹೇಳಿ ಸರ್. ಟಾಟಾ ಮಾನ್ಸಾ ಬಂದು 2010 ಮಾಡಲು, ಥರ್ಡ್ ಓನರ್. ಟಾಟಾ ಮಾನ್ಸಾ ಕ್ವಾಟ್ರೋ ಜೆಟ್ ಇಂಜಿನ್ ಬರುತ್ತೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ, ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್. ಅಂಡ್ ಮೈಲೇಜ್ ಮಾತ್ರ ಕೇಳಬೇಡ. ಮೈಂಟೆನೆನ್ಸ್ ಕಮ್ಮಿ ಸರ್ ಗಾಡಿದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಗಾಡಿಯಲ್ಲಿ. ಓಕೆ. ಇಂಟೀರಿಯರ್ ವೈಸಿಗೆ ಹೋದ್ರೆ ನಿಮ್ಗೆ ಇದಕ್ಕೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ಗಳಿದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಓಕೆ. ಪ್ರೈಸಿಂಗ್ ಸರ್ 1,80,000 ಕೊಡ್ತೀನಿ ಸರ್ ಇದು. 1,80,000. ಹೌದು ಸರ್. ಹಾಗೆ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಸರ್ ಮತ್ತೊಮ್ಮೆ ಒಂದಲ್ಲ ಸರ್, ಇನ್ನ 3 ಗಾಡಿ ಇದೆ ಸರ್. ಸರ್ 2009 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಡಿರೋದು ಸರ್ ಇದು? ಸರ್ ಓಡಿದೆ ನಿಮ್ಗೆ ಒಂದು 78,000 ಓಡಿದೆ ಸರ್ ಇದು. 78,000 ಓಡಿರೋ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಸರ್. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಪ್ರೈಸಿಂಗ್ ಸರ್ ಬರೋ 1,85,000 ಕೊಡ್ತೀನಿ ಸರ್ ಇದು. 1,85,000. ಹೌದು ಹಾಗೆ ಸರ್. ಮತ್ತೊಂದು ಫೋರ್ಡ್ ಫಿಯೆಸ್ಟಾ. ಸರ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. 2011 ಮಾಡಲು, ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್ ಗೆ ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಓಡಿದೆ ನಿಮ್ಗೆ ಒಂದು 68,000 ಓಡಿದೆ ಸರ್ ಇದು. 68,000. ಪ್ರೈಸಿಂಗ್ ಸರ್ ಇದು? ಸರ್ ನಿಮ್ಗೆ ಟಾಪ್ ಎಂಡ್ ಮಾಡಲ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದು 210 ಕೊಡ್ತೀನಿ ಸರ್ ಇದು. 2,10,000. 2,10,000 ಕೊಡ್ತೀನಿ ಸರ್. ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಮತ್ತೊಂದು 6 ಮಾಡಲು, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ 2 ಫ್ರೆಶ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್. ಅಂಡ್ ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್ ಡೀಸೆಲ್ ಇದೆ ಸರ್. ಅಂಡ್ ಹಾಗೆ ನಿಮಗೆ ಇಂಟೀರಿಯರ್ ಲೆದರ್ ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಟಾಪ್ ಎಂಡ್ ಮಾಡಲ್ ಸರ್ ಇದು. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಓಡಿರೋದು 90,000 ಓಡಿರ್ಬೋದು ಸರ್ ಇದು. ಓಕೆ. 85,000 ಸರ್ 85,000 ಓಡಿದೆ ಸರ್ ಇದು. 85,000 ಓಡಿರೋ ಗಾಡಿಗೆ ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? 1,45,000 ಕೊಡ್ತೀನಿ ಸರ್ ಇದು. 1,45,000. ಹೌದು ಸರ್. ವ್ಯಾಗನರ್ ಒಂದಿರೋದು ಸರ್ 2006 ಮಾಡಲು, ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. LXi ವೇರಿಯಂಟ್ ಆಗಿರೋದು. ಹೌದು ಸರ್. ನಿಮಗೆ ಇಂಟೀರಿಯರ್ ಹೋಗೋದ್ರೆ ಚೆನ್ನಾಗಿದೆ. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? 1,35,000 ಕೊಡ್ತೀನಿ ಸರ್ ಇದು. 1,35,000 ಗೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ತೋರ್ಸಿ ಸರ್. I10 2009 ಮಾಡಲು, ಸೆಕೆಂಡ್ ಓನರ್, 50,000 ಓಡಿದೆ, ಫ್ರೆಶ್ FC ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ ಗಾಡಿಗೆ, ಓಕೆ. ಗುಡ್ ಕಂಡೀಷನ್ ಟೈರ್ಗಳಿದೆ. ಇಂಟೀರಿಯರ್ ವೈಸಿಗೆ ಹೋದ್ರೆ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಬ್ಯಾಕ್ ಕ್ಯಾಮ್ರಾ ಇದೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಮೈಲೇಜ್ ವೈಸಿಗೆ ಹೋದ್ರೆ ನಿಮ್ಗೆ ಒಂದು 18 ಇಂದ 20 ಮೈಲೇಜ್ ಬರುತ್ತೆ ಇದು. 18 ರಿಂದ 20 ಮೈಲೇಜ್. ಹೌದು ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? 210 ಕೊಡ್ತೀನಿ ಸರ್ ಇದು. 2,10,000. ಹೌದು ಸರ್. ನೆಕ್ಸ್ಟ್ ಗಾಡಿ ಸರ್? ಸರ್ ಈ ವರ್ಣ ಬಂದು ಅಡ್ವಾನ್ಸ್ ಆಗಿದೆ ಸರ್ ಇದು. ಓಕೆ. ಬೇಡ. ನೆಕ್ಸ್ಟ್ ಗಾಡಿ ಮತ್ತೊಂದು ಸರ್ ಮತ್ತೊಮ್ಮೆ I10 ಇದೆ ಸರ್. 2009 ಮಾಡಲು, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ನಾ ಟಾಪ್ ಎಂಡ್ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಮ್ಯಾಗ್ನಾದಲ್ಲಿ ಆಪ್ಷನಲ್ ವೆಹಿಕಲ್ ಸರ್ ಇದು. ಓಕೆ. ಇಂಟೀರಿಯರ್ ಹೋಗೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? 90,000 ಓಡಿದೆ ಸರ್ ಇದು. 90,000 ಓಡಿರುತ್ತೆ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು 210 ಕೊಡ್ತೀನಿ ಸರ್. 2,10,000. ಹೌದು ಸರ್. ಓಕೆ.